ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಮುಂದೆ ನಾನು ಹೇಳಬೇಕು ಅಂತಂದರೆ, ಇಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿ ಅಥವಾ ಯಾರ ಪರವಾಗಿಯೂ ಈ ವಿಡಿಯೋ ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಎಜುಕೇಷನ್ ಟೈಮಲ್ಲೂ ಹೀಗೆ ಸ್ಕ್ಯಾಮ್ ಆಗಿತ್ತು. ಹಾಗೆ ಒಂದು ಯೂನಿವರ್ಸಿಟಿ ವಿರುದ್ಧನೂ ಹೋರಾಟ ಮಾಡಿದ್ದೆ. ಅದಕ್ಕೆ ಸಾಕ್ಷಿ ಅಂತ ಈ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಇದೆ. ಆಲ್ವೇಸ್ ನನ್ನ ಸಪೋರ್ಟು ಯಾವಾಗಲೂ ಪರವಾಗಿ ಇರುತ್ತೆ. ಯಾವುದೇ ಸರ್ಕಾರ ಇರಲಿ, ಆ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಸುಮಾರು 1.5 ತಿಂಗಳಿಂದ CJP ಅನ್ನೋ ಪಾರ್ಟಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾನೆ ಇದೆ. ನಮ್ಮ ದೇಶದಲ್ಲಿ ಒಂದು ವಾರದಿಂದ ಹಾಟ್ ಟಾಪಿಕ್ ಅಂದರೆ ಬಿಸಿ ಬಿಸಿ ಸುದ್ದಿ ಓಡ್ತಾ ಇದೆ. ಎಲ್ಲಿ ನೋಡಿದ್ರು ಅದರದ್ದೇ ವೀಡಿಯೋಸ್ಗಳು, ಎಲ್ಲಿ ನೋಡಿದ್ರು ಅದೇ ಫೋಟೋಸ್ಗಳು, ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು, ನ್ಯೂಸ್ ಪೇಪರ್ ಓದಿದ್ರು ಅದೇ ಸುದ್ದಿಗಳು. ಆದರೆ ನಮ್ಮ ದೇಶದ ಆಡಳಿತ ಪಕ್ಷ ಅದಕ್ಕೆ ತಕ್ಕಂಗೆ ರಿಯಾಕ್ಷನ್ ಆಗಲಿ ಅಥವಾ ರಿಪ್ಲೈ ಆಗಲಿ ಅದು ಕೊಡ್ತಾ ಇಲ್ಲ. ಒಂದು ಹಂತದ ವೈಲೆನ್ಸ್ ಆದಾಗ, ಹೋರಾಟ ಎಫೆಕ್ಟಿವ್ ಆದಾಗ ಈಗ ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇದು ನಮ್ಮ ದೇಶದ ಬೆಳವಣಿಗೆಗೆ ಒಳ್ಳೆಯದಲ್ಲ. ಯಾವುದೇ ಬೇಡಿಕೆ ಇದ್ರೂ ಅಥವಾ ಏನೇ ಬಡ್ಕೋಬೇಕಂದ್ರೂ ಅಂಬೇಡ್ಕರ್ ಅಥವಾ ಗಾಂಧೀಜಿ ವಾದಿಯಾಗಿ ಹೋರಾಟ ಮಾಡಿನೇ ತಗೋಬೇಕು. ಸೊ ಹಾಗಾಗಿ CJP ಅನ್ನೋ ಹೊಸ ಪಾರ್ಟಿ ಬಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅದು ಹಿಂಸಾಚಾರಕ್ಕೆ ತಿರುಗಿಬಿಟ್ಟು ಇವತ್ತಿನ ಬೇರೆನೇ ರೂಪ ತಗೊಂಡಿದೆ. ಹಾಗಾದ್ರೆ ಏನಿದು CJP ಪಾರ್ಟಿ, ಇದು ಹೇಗೆ ಹುಡ್ತು, ಇದರಿಂದ ಯಾರಿದ್ದಾರೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ. ಆ್ಯಕ್ಚುಲಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹುಟ್ಟಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಒಂದು 70% ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಇದೊಂದು ಯಾವುದೋ ಒಂದು ಪಕ್ಷ ಬಿಡು, ರಾಜಕೀಯ ಪಕ್ಷ ಬಿಡು ಅಂತ ಅಂದ್ಕೊಂಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹೇಗೆ ಹುಡ್ಕಂತು ಅಂತ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. Entire world may be eligible to become senior. At least you are not entitled. If the High Court makes you senior, we will set aside that. You have no other litigation just to pursue your senior. Is senior advocate a status to be ornamentally kept at residence, or a recognition for your role and participation in the justice delivery system? I want to read what kind of language he is using on the Facebook. Let people understand. I will going to teach them what is the meaning of the discipline in profession. I have dealt with so many this kind of characters in past. Really sorry if I have hurt you, Lord. There are already parasites in society who attack you people, who attack the system, and you want to join hands with them. So there are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. And you people file contempt petition because I go to you not taking up the matter. ವಿಡಿಯೋ ನೋಡಿದ್ರಲ್ಲ, CJA ಸೂರ್ಯಕಾಂತ್ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರು ಹೇಳ್ತಾರೆ, ಯಾವುದೋ ಒಂದು ಕೇಸ್ ಬರುತ್ತೆ, ಲಾ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ಒಂದು ಕೇಸ್ ನಡೀತಾ ಇರುತ್ತೆ. ಸೊ ಅದು ಒಂದು ಹಂತದ ವಾದ ನಡೀಬೇಕಾದ್ರೆ ಮಧ್ಯದಲ್ಲಿ ಬಂದಂಥ ಒಂದು ಮಾತುಕತೆ ಇಲ್ಲ. ಅವ್ರು ಹೇಳ್ತಾರೆ, ಕೆಲವೊಬ್ಬರು ಯೂತ್ಸ್ ನಮ್ಮ ದೇಶದಲ್ಲೇ ಇದ್ದು, ನಮ್ಮ ಜೊತೆನೇ ಇದ್ದು, ನಮ್ಮ ಸೌಲಭ್ಯಗಳನ್ನ ತಗೊಂಡು ಟೆರರಿಸ್ಟ್ಗಳಿಗೆ, ಹೊರ ದೇಶದ NGOಗಳಿಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿರೋ ಸಿಸ್ಟಮ್ನ ಹಾಳು ಮಾಡ್ತಾರೆ. ಅಂಥವ್ರನ್ನ ಕಾಕ್ರೋಚ್ ಅಂತ ಕರೆದಿದ್ದು. ಇದ್ದಿದ್ದಂಗೆ ಹೇಳ್ತಾರೆ, ಇದರಲ್ಲಿ ಏನು ತಪ್ಪಿದೆ. ಇದು ಯಾವ ಥರ ಅಂದರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೊಳೋದು ಹೇಗೆ, ಯಾಕೆ ಹಂಗಾಯ್ತು ಕೆಲವರು. ಸೊ ನಿಮಗೆಲ್ಲ ಗೊತ್ತಾ ಇದೆ ಕಾಕ್ರೋಚ್ಗಳು ಎಲ್ಲಿರ್ತವೆ, ಯಾವ ಥರ ಇರ್ತವೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಹೇಳಿದ್ದು ಕೆಲವೊಬ್ಬರು ಹುಚ್ಚುಳಿಗೆ ಮಾತ್ರ. ಅಂದರೆ ಕೆಲಸ ಮಾಡಬೇಕು, ಏನಾರು ಮಾಡಬೇಕು, ನಮ್ಮ ದೇಶಕ್ಕೆ ಏನಾರು ಒಳಿತು ಮಾಡಬೇಕು ಅನ್ನೋ ಹಂಬಲದಲ್ಲಿ ಇರೋರಿಗೆ ಈ ಮಾತು ಹೇಳಿಲ್ಲ. ನಮ್ಮ ದೇಶದಲ್ಲೇ ಇದ್ದು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ರೌಡಿಸಮು, ಗೂಂಡಾಯಿಸಮು, ಸಿಸ್ಟಮ್ಗಳಿಗೆ ಹಾನಿ ಮಾಡೋದು, ಇಂಥ ಮಾಡೋರಿಗೆ ಮಾತ್ರ ಇದನ್ನ ಹೇಳಿದ್ದು. ಓಕೆ, ಫೈನಲಿ ಆ ಒಂದು ವರ್ಡ್ನ ಯೂಸ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಕಂತು. ಅದರಿಂದ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದಿರೋ ವ್ಯಕ್ತಿ ಅಭಿಜಿತ್ ದೀಪ್ಕೆ ಅಂತ. ಅಭಿಜಿತ್ ದೀಪ್ಕೆ ಯಾರು ಇವನು, ಎಲ್ಲೆಲ್ಲೂ ಸಡನ್ನಾಗಿ ಎದ್ದು ಬಂದ ಯಾರು ಇವನು? ಒಬ್ಬ ರಾಜಕೀಯ ಪಕ್ಷದ ಸೋಷಿಯಲ್ ಮೀಡಿಯಾ ವರ್ಕರ್ ಆಗಿದ್ದ, ಅಂದರೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ವರ್ಕರ್ ಆಗಿದ್ದ. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರ ತುಂಬ ಕ್ಲೋಸ್ ಆಗಿರೋ ವ್ಯಕ್ತಿ ಇವನು. ಆಮ್ ಆದ್ಮಿ ಪಾರ್ಟಿ ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಫೇಸ್ಬುಕ್ ಪೇಜ್ ಆಗಲಿ ಅಥವಾ ಯಾವುದೇ ಮೀಡಿಯಾ ಪೇಜ್ಗಳಾಗಲಿ ಇವನ್ನ ಹ್ಯಾಂಡ್ಲ್ ಮಾಡ್ತಿದ್ದ. ಅಮೇರಿಕದಲ್ಲಿ ಬಿಟ್ಟು ಅಲ್ಲಿಂದನೇ ಕೆಲಸಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದ. ನಿಮಗೆ ಗೊತ್ತಲ್ಲ, ನಮ್ಮ ದೇಶದಲ್ಲಿ ಅವಕಾಶವಾದಿ ರಾಜಕಾರಣಿಗಳು ತುಂಬ ಇದ್ದಾರೆ. ಅದಕ್ಕೆ ತಕ್ಕನಂಗೆ ಒಂದು ಟೈಮ್ ನೋಡಿಬಿಟ್ಟು ರಣತಂತ್ರ ಎಣಿತಾರೆ. ಅದೇ ಥರ ಈತ ಅಭಿಜಿತ್ ದೀಪ್ಕೆ ಅಮೇರಿಕದಲ್ಲೇ ಕುತ್ಕೊಂಡು ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಆ ಒಂದು ಸನ್ನಿವೇಶನ ಯೂಸ್ ಮಾಡ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹುಟ್ಟಾಕ್ತಾನೆ. ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿಬಿಟ್ಟು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ತಗೊತಾನೆ. ಅದು 2 ದಿವಸದಲ್ಲಿ. ಮತ್ತು ಆ ಮಿಲಿಯನ್ ಗಟ್ಟಲೆ ಫಾಲೋವರ್ಸಲ್ಲಿ
ಹೋಗಿ ನೋಡಿದ್ರೆ 60% ಬೇರೆ ದೇಶದ, ನಮ್ಮ ದೇಶಕ್ಕೆ ಸಂಬಂಧಪಡದೇ ಇರೋರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. 60% ಫೇಕ್ ಐಡಿಗಳು ಇದ್ವು ಅದರಲ್ಲಿ. ಸೊ ಜನರೇಷನ್ ಜೆಡ್ ಅಂದರೆ ಜೆನ್ಜಿಗಳು ಅದನ್ನು ನೋಡಿಬಿಟ್ಟು ಟ್ರೆಂಡಿಂಗ್ಗೆ ತಕ್ಕಂತೆ ಫಾಲೋ ಮಾಡಿದ್ರು. ಯಾವುದೇ ಥರ ಯೋಚನೆ ಮಾಡದೆ, ಅದು ಏನು, ಯಾಕೆ, ಏನಕ್ಕೆ ಮಾಡಿದ್ದಾರೆ ಅನ್ನೋ ಯೋಚನೆ ಮಾಡದೆ ಫಾಲೋ ಮಾಡಿದ್ರು. ಇನ್ ಕೇಸ್ ಫಾಲೋ ಮಾಡಿದ್ರು ಅಂತ ಹಿಡ್ಕೊ, ಒಬ್ಬ ಲಾಯರ್ ಹಂಗೆ ಅಂದ, ಸುಪ್ರೀಂ ಕೋರ್ಟ್ ಜಡ್ಜ್ ಹಿಂಗೆ ಅಂದರು, ಅದು ಯಾವ ವಿಷಯದಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಅನ್ನೋ ಯೋಚನೆ ಮಾಡದೆ ಫಾಲೋ ಮಾಡಿಬಿಟ್ರು. ಯೂತ್ಸ್ ಅಂದ್ಬಿಟ್ಟು ಕಾಕ್ರೋಚ್ ಪಾರ್ಟಿಗಳ ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ CJP ಅನ್ನೋ ಪಾರ್ಟಿನ ಹುಟ್ಟಾಕ್ಬಿಟ್ಟು ಯಾವುದೋ ಒಂದು ಅವಕಾಶ ಅಂದರೆ ಹೋರಾಟ ಮಾಡೋಕ್ಕೆ ಅವಕಾಶ ಕಾಯ್ತಾ ಇದ್ರು. ಫೈನಲಿ ನಮ್ಮ ದೇಶದಲ್ಲಿ May 3ಕ್ಕೆ ನೀಟ್ ಎಕ್ಸಾಮ್ ನಡೆಯುತ್ತೆ. ಆ ನೀಟ್ ಎಕ್ಸಾಮಲ್ಲಿ ಒಂದು ಪೇಪರ್ ಲೀಕ್ ಆಗುತ್ತೆ. ಸೊ ಇದೇ ಒಂದು ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಈ ಒಂದು ಹಂಗರ್ ಸ್ಟ್ರೈಕ್ನ ಸ್ಟಾರ್ಟ್ ಮಾಡಿದ್ರು. ಆ ಹಂಗರ್ ಸ್ಟ್ರೈಕಲ್ಲಿ ಕಾಣದ ಕೈಗಳು ಅಂದರೆ ಫಾರಿನ್ NGO ಇರ್ಬೋದು ಅಥವಾ ಬೇರೆ ಯಾವುದೇ ವ್ಯಕ್ತಿ ಇರ್ಬೋದು, ಇನ್ನೊಂದಿರ್ಬೋದು, ಕಾಣದ ಕೈಗಳು ಕೈ ಜೋಡಿಸ್ಬಿಟ್ಟು ದಿನದಿಂದ ದಿನಕ್ಕೆ ಅದನ್ನು ಭ್ರಷ್ಟ ಮಾಡ್ಬಿಟ್ಟು ಹಿಂಸಾಚಾರ ಮಾಡಿ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಬರ್ತಿರೋವಂಥ ಒಂದು ಸ್ಲೋಗನ್ಗಳಾಗಿರ್ಬೋದು, ಘೋಷಣೆಗಳಾಗಿರ್ಬೋದು, ಇನ್ನೊಂದೇನಾರಾಗಿರ್ಬೋದು, ಅದು ಯಾವುದೋ ನೀಟಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಇದಿಷ್ಟು CJP ಅಂದರೆ ಏನು, ಅದು ಹೇಗೆ ಹುಟ್ಟಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಆಡಳಿತ ಪಕ್ಷದ ವಿಫಲ ಏನು, ನೀಟ್ ಹೋರಾಟ ಎಲ್ಲಿ ಎಡುತ್ತು, ಎಲ್ಲಿ ಹಾದಿ ತಪ್ಪಿತು, ನಿಜವಾಗಿ ನೀಟ್ ಸ್ಟೂಡೆಂಟ್ಸ್ ಅದನ್ನು ಸ್ಟ್ರೈಕ್ ಮಾಡ್ತಾ ಇದ್ದಾರಾ, ಎಲ್ಲನೂ ಡಿಸ್ಕಸ್ ಮಾಡೋಣ. ಮುಂದಿನ ವೀಡಿಯೋಗೋಸ್ಕರ ಕಾಯ್ತೀರಿ. ಫೈನಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡಿಸ್ಕಸ್ ಮಾಡೋಣ.